ಹಲೋ ಗೈಸ್, ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದರೆ, ಸುಮಾರು ಜನ ಇದು ಕ್ರಿಪ್ಟೋ ಏರ್ ಡ್ರಾಪ್ಸಿಗೆ ಮತ್ತು ಇದು ಅರ್ನಿಂಗಿಗೆ ಇದಕ್ಕೆಲ್ಲ ಹೊಸಬ್ರು ಇರ್ತೀರ. ಅದಕ್ಕೆ ನಿಮಗೆ ಕ್ರಿಪ್ಟೋ ಏರ್ ಡ್ರಾಪು ಕಂಪ್ಲೀಟ್ಲಿ ಫ್ರೀಯಾಗಿ ಮಾಡೋಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ಯಾವ್ಯಾವ ಆ್ಯಪ್ ಬೇಕು, ಅದರಲ್ಲಿ ಹೆಂಗೆ ಮಾಡಬೇಕು, ಕಂಪ್ಲೀಟ್ ಬೇಸಿಕ್ ವಿಡಿಯೋ ಇದರಲ್ಲಿ ಪೂರಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ಕಂಪ್ಲೀಟಾಗಿ ನೋಡಿದ್ರೆ ಯಾವುದೇ ಎಂಥದೇ ಆದ ಬಿಗಿನರ್ ಕೂಡ ಕ್ರಿಪ್ಟೋಗೆ ಎಂಟರ್ ಆಗ್ಬೋದು. ನೋಡಿ, ಫಸ್ಟು ಬೇಕಾಗಿರೋದು ನಮಗೆ ಮಿಸ್ಸಸ್ ಬ್ರೌಸರು ಮತ್ತು ಕಿವಿ ಬ್ರೌಸರು. ಫಸ್ಟ್ ನಾವು ಈ ಲಿಂಕ್ ಕೊಟ್ಟಿರೋದನ್ನ ಕಾಪಿ ಮಾಡಿ ಅಥವಾ ಪ್ಲೇ ಸ್ಟೋರಲ್ಲಿ ಹೋಗಿ ಹೊಡೀರಿ ಮಿಸ್ಸಸ್ ಬ್ರೌಸರು ಅಥವಾ ಕಿವಿ ಬ್ರೌಸರು. ನಿಮಗೆ ತೋರಿಸ್ತೀನಿ ನೋಡ್ರಿ. ಪ್ಲೇ ಸ್ಟೋರಲ್ಲಿ ನೋಡಿ, ಸರ್ಚ್ಗೆ ಹೋಗ್ಬಿಟ್ಟು ಮಿಸ್ಸಸ್ ಬ್ರೌಸರ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಆ್ಯಪ್ ಬರುತ್ತೆ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಆ್ಯಪ್ನ ಡೌನ್ಲೋಡ್ ಮಾಡಿ. ನಾನು ಆಗಲೇ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದರಲ್ಲಿ ನೆಕ್ಸ್ಟ್ ಪ್ರೋಸೆಸ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ನೋಡಿ, ನಾನು ಟೆಲಿಗ್ರಾಮು ಕೊಟ್ಟಿರೋ ಲಿಂಕ್ಸಲ್ಲಿ ನಮಗೆ ಕೆಲವೊಂದು ಎಕ್ಸ್ಟೆನ್ಷನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬ್ರೌಸರ್ಗೆ. ಇದೇನಿದು ಎಕ್ಸ್ಟೆನ್ಷನ್ ಹೆಂಗೆ ಆ್ಯಡ್ ಮಾಡೋದು? ನಿಮಗೆ ಹೊಸಬ್ರಾಗಿದ್ರೆ ಯಾರಿಗೂ ಗೊತ್ತಿರಲ್ಲ ಇದು ಎಕ್ಸ್ಟೆನ್ಷನ್ ಎಲ್ಲ ಏನು, ಹೆಂಗೆ ಆ್ಯಡ್ ಮಾಡೋದು ಅಂತ. ಸೊ ನೋಡಿ, ನಾನಿಲ್ಲಿ ಎಕ್ಸ್ಟೆನ್ಷನ್ ಮುಂದೆ ಲಿಂಕ್ ಅಂತ ಕೊಟ್ಟಿದ್ದೀನಲ್ಲ, ನಾನು ಇಲ್ಲಿ ಐದು ವ್ಯಾಲೆಟ್ ಇದೆ. ಇದು ಪ್ರತಿ ಒಂದೊಂದಕ್ಕೂ, ಈಗ ಮೆಟಾಮಾಸ್ಕ್ ಅನ್ನೋದನ್ನ ನಾವು ಇಥೀರಿಯಮ್ ಏರ್ ಡ್ರಾಪ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಪ್ಯಾಂಥಮ್ ಅನ್ನೋದನ್ನ ಸೊಲೆನಾ ಏರ್ ಡ್ರಾಪ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೂಯಿ ವ್ಯಾಲೆಟ್ ಅನ್ನೋದನ್ನ ಸೂಯಿ ಏರ್ ಡ್ರಾಪ್ಸ್ನ ಯೂಸ್ ಮಾಡ್ತೀವಿ. ಯೂನಿಸೆಟ್ ಅಂತಿದೆಯಲ್ಲ, ಇದನ್ನ ಬಿಟ್ಕಾಯಿನ್ ಏರ್ ಡ್ರಾಪ್ಸ್ನ ಮಾಡೋಕ್ಕೆ ಯೂಸ್ ಮಾಡೋದು. ಸೊ ಈಗ ನಾನೀಗ ಮೆಟಾಮಾಸ್ಕ್ ಎಕ್ಸ್ಟೆನ್ಷನ್ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿರೋ ಕೊಟ್ಟಿರೋ ಲಿಂಕನ್ನ ಕಾಪಿ ಮಾಡಿ, ನೆಕ್ಸ್ಟು ನಿಮ್ಮ ಮಿಸ್ಸಸ್ ಬ್ರೌಸರ್ ಡೌನ್ಲೋಡ್ ಮಾಡಿರ್ತೀರಲ್ಲ, ಆ ಮಿಸ್ಸಸ್ ಬ್ರೌಸರ್ನ ಓಪನ್ ಮಾಡಿ. ನೋಡಿ, ಇದು ಮಿಸ್ಸಸ್ ಬ್ರೌಸರ್ ಓಪನ್ ಆದಮೇಲೆ ಅದು ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ಅದಕ್ಕೆಲ್ಲ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಷ್ಟ ಆದರೆ ಇಲ್ಲಿ ಸೈನ್ ಇನ್ ಮಾಡೋಕ್ಕೆ ಕೇಳುತ್ತೆ. ನಿಮ್ಮ ಜಿಮೇಲ್ ಹಾಕಿ ಸೈನ್ ಇನ್ ಮಾಡ್ಕೊಳ್ಳಿ, ಯಾಕಂದರೆ ಇದರಲ್ಲಿ ನೀವು ಆ್ಯಡ್ ಮಾಡೋ ಎಕ್ಸ್ಟೆನ್ಷನ್ ಎಲ್ಲ ಅದರಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ಎಕ್ಸ್ಟೆನ್ಷನ್ನು ನೀವು ಅದರಲ್ಲಿ ಲಿಂಕ್ ಕಾಪಿ ಮಾಡಿರ್ತೀರಲ್ಲ, ಟೆಲಿಗ್ರಾಮ್ ಲಿಂಕ್ನ ಇಲ್ಲೇ ಎಕ್ಸ್ಟೆನ್ಷನ್ ಇಲ್ಲಿ ಹಾಕಿ ಸರ್ಚ್ ಮಾಡಿ. ಆ ಲಿಂಕ್ ಸರ್ಚ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಮೆಟಾಮಾಸ್ಕ್ ಅಂತ ಒಂದು ಇದು ಎಕ್ಸ್ಟೆನ್ಷನ್ ಓಪನ್ ಆಗುತ್ತೆ. ಇಲ್ಲಿ ಆಪ್ಷನ್ ಇರುತ್ತೆ ನಿಮಗೆ ಸೈಡಲ್ಲಿ, ಆ್ಯಡ್ ಟು ಕ್ರೋಮ್ ಅಂತ ಇರುತ್ತೆ. ಆ್ಯಡ್ ಟು ಕ್ರೋಮ್ ಮಾಡ್ಕೊಳ್ಳಿ. ಕ್ರೋಮ್ ಎಕ್ಸ್ಟೆನ್ಷನಿಗೆ ಆ್ಯಡ್ ಆಗುತ್ತೆ ಇದು. ಇಲ್ಲಿ ಓಕೆ ಕೊಟ್ಟು ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನೋಡಿ, ಅದು ಆ್ಯಡ್ ಆಗಿರೋದು ಎಲ್ಲಿರುತ್ತೆ, ಅದು ಎಕ್ಸ್ಟೆನ್ಷನ್ ಏನು ಮಾಡೋದು, ಎಲ್ಲಿರುತ್ತೆ ಆ್ಯಡ್ ಆಗಿರೋದು ಅಂತ ಕೇಳಿದ್ರೆ, ಇಲ್ಲಿ ಮೇಲೆ ಪಜಲ್ ಶೇಪ್ ಇದೆಯಲ್ಲ, ಆ ಪಜಲ್ ಶೇಪ್ನ ಕ್ಲಿಕ್ ಮಾಡಿ, ಅದನ್ನೇ ಎಕ್ಸ್ಟೆನ್ಷನ್ ಅನ್ನೋದು ಇಲ್ಲಿ ಆ್ಯಡ್ ಆಗಿರುತ್ತೆ ನೋಡಿ. ಇದು ಯಾವುದೋ ಆಟೋಮೆಟಿಕ್ ಆಗಿ ಅವರೇ ಮಿಸ್ಸಸ್ ಬ್ರೌಸರ್ ಅವರೇ ಇಷ್ಟನ್ನು ಕೊಟ್ಟಿರ್ತಾರೆ. ಇದು ಯಾವುದಕ್ಕೂ ಯೂಸ್ ಇಲ್ಲ ಮೇಲಿರೋ 4. ನಮಗೆ ಯೂಸ್ ಇರೋದು ಮೆಟಾಮಾಸ್ಕ್ ಅನ್ನೋದು. ಮೆಟಾಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಮೆಟಾಮಾಸ್ಕ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಹೊಸ ಯೂಸರ್ಸ್ ಆಗಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇವ್ರು ಕೇಳ್ತಿರೋ ಟರ್ಮ್ಸಿಗೆ ಎಲ್ಲ ಬೇಕಿದ್ರೆ ಒಂದ್ಸತಿ ಓದಿ ಆಮೇಲೆ ನೀವು ಅಗ್ರಿ ಆಗಿ. ನೆಕ್ಸ್ಟ್ ಇಲ್ಲಿ ಹೊಸ ವ್ಯಾಲೆಟ್ನ ಕ್ರಿಯೇಟ್ ಮಾಡ್ಬೇಕು ನೀವು. ಕ್ರಿಯೇಟ್ ಎ ನ್ಯೂ ವ್ಯಾಲೆಟು. ನನ್ನ ಹತ್ರ ಆಗಲೇ ವ್ಯಾಲೆಟ್ ಇದೆ, ಬಟ್ ನಿಮಗೆ ಒಂದ್ಸತಿ ಕ್ಲೀನಾಗಿ ಅರ್ಥ ಆಗಲಿ ಪ್ರೋಸೆಸ್ ಅಂತ ಮತ್ತೆ ಹೊಸದಾಗೆ ಕ್ರಿಯೇಟ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಅಗ್ರಿ ಕೊಡ್ತೀನಿ. ನಿಮಗೆ ಇಲ್ಲೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಕ್ಕೆ ಹೇಳುತ್ತೆ. ನಾನೊಂದು ಸುಮ್ಮನೆ ಹಂಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀನಿ. ನೋಡಿ, ನಾನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಗ್ತೀನಿ. ನೀವು ಅಷ್ಟೊತ್ತಿಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬನ್ನಿ. ನೆಕ್ಸ್ಟ್ ನೋಡಿ, ಇದರಲ್ಲಿ ನಿಮಗೊಂದು ಸೀಕ್ರೆಟ್ ಫೇಸ್ನ ಕೊಡ್ತಾರೆ. ಅದನ್ನೆಲ್ಲ ಹೆಂಗೆ ನೀವು ಸೇವ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ನನಗೆ ನನ್ನ ವ್ಯಾಲೆಟಿಗೆ ಒಂದು ಸೀಕ್ರೆಟ್ ರಿಕವರಿ ಫೇಸ್ ಕೊಡ್ತಿದ್ದಾರೆ. ಅಕಸ್ಮಾತ್ ನಿಮ್ಮ ವ್ಯಾಲೆಟ್ ಏನಾದ್ರು ಲಾಗೌಟ್ ಆಯಿತು ಅಂದ್ಕೊಳ್ಳಿ, ನೆಕ್ಸ್ಟ್ ನಿಮಗೆ ಅದು ಮತ್ತೆ ಅದೇ ವ್ಯಾಲೆಟ್ನ ಲಾಗಿನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈ ಸೀಕ್ರೆಟ್ ಫೇಸು ಬೇಕಾಗುತ್ತೆ. ಸೊ ಇದನ್ನು ಕಾಪಿ ಮಾಡಿ ನಿಮಗೆಲ್ಲರೂ ಈಗ ನಿಮ್ಮ ಮೆಸೇಜು ವಾಟ್ಸಪ್ಪು ಅಥವಾ ಎಲ್ಲರ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಇದನ್ನು. ಮತ್ತೆ ಇದನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ, ಅದಾದಮೇಲೆ ಇಲ್ಲಿ 3rd ನಂಬರು, 4th ನಂಬರು ಮತ್ತು 8th ನಂಬರಲ್ಲಿ ಯಾವ್ಯಾವ ವರ್ಡ್ ಇದೆ ಅದನ್ನ ನೀವಿಲ್ಲಿ ಬರಿತಾ ಹೋಗ್ಬೇಕು. ಬರೆದು ಬಿಟ್ಟು ಕನ್ಫರ್ಮ್ ಕೊಟ್ಟರೆ ನಿಮಗೆ ವ್ಯಾಲೆಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡಿ, ಇದೇ ಥರನೇ ಇವಾಗ ನಾವು ಮೆಟಾಮಾಸ್ಕಿಂದು ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಂಥಮ್ ವ್ಯಾಲೆಟು, ಸೂಯಿ ವ್ಯಾಲೆಟು ಮತ್ತು ಯೂನಿಸೆಟ್ಟು, ಟನ್ನು, ಇವು 4 ಇದೆ. ಬೇಕಿದ್ರೆ ನಿಮಗೆ ಇವಾಗ ನಮಗೆ ಟೆಲಿಗ್ರಾಮಿಗೆ ಮಾತ್ರ 10 ವ್ಯಾಲೆಟ್ ಬೇಕಿರೋದು. ಸೊ ಅದನ್ನೇನು ಎಕ್ಸ್ಟೆನ್ಷನ್ ಏನಿಲ್ಲ, ಅದು ಬರೀ ಡೈರೆಕ್ಟಾಗಿ ಆ್ಯಪ್ ಡೌನ್ಲೋಡ್ ಮಾಡೋದಿರೋದು. ಬಟ್ ನೀವು ಇಲ್ಲಿ 1 2 3 4 ಏನಿದೆ, ಇವಾಗ ನಾನು ಮೆಟಾಮಾಸ್ಕಿಗೆ ಮಾಡಿದ್ನಲ್ಲ, ಅದೇ ಥರ ಸೇಮ್ ಪ್ರೋಸೆಸ್ ಮಾಡಿ ಎಲ್ಲ ವ್ಯಾಲೆಟ್ನು ಆ್ಯಡ್ ಮಾಡ್ಕೋಬೇಕು. ಎಲ್ಲ ವ್ಯಾಲೆಟು ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮಗೆ ಫ್ರೇಸ್ ಕೀ ಸಿಗುತ್ತೆ ಸ್ಟಾರ್ಟಿಂಗು, ಅದನ್ನು ಸೇವ್ ಮಾಡ್ಕೊಂಡ್ರಿ ಎಲ್ಲ ವ್ಯಾಲೆಟಿಂದು. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ನಿಮಗೆ ಏರ್ ಡ್ರಾಪ್ ಮಾಡೋಕ್ಕೆ ಮೈನ್ ರಿಕ್ವೈರ್ಮೆಂಟು ವ್ಯಾಲೆಟ್ಸ್ಗಳು ಆದಮೇಲೆ ಮೈನ್ ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಟ್ವಿಟರ್ ಅಕೌಂಟು ಮತ್ತು ಡಿಸ್ಕಾರ್ಡ್ ಅಕೌಂಟ್ ಇರಬೇಕು.
ಟೆಲಿಗ್ರಾಮ್ ಹೆಂಗಿದ್ರು ಇದ್ದೇ ಇರುತ್ತೆ, ಸುಮಾರು ಜನ ಯೂಸ್ ಮಾಡ್ತಾ ಇರ್ತೀರಾ. ಟೆಲಿಗ್ರಾಮ್ ಏನು ಅಷ್ಟು ಏರ್ ಡ್ರಾಪ್ಸ್ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ, ಬಟ್ ಟ್ವಿಟರ್ ಅಕೌಂಟು ಹೆವಿ ಇಂಪಾರ್ಟೆಂಟ್ ಇರುತ್ತೆ. ನೀವು ನೋಡಿ, ಬೇಕಿದ್ರೆ ನೀವು ನಿಮಗೊಂದ್ಸತಿ ಪ್ಲೇ ಸ್ಟೋರ್ ಅಲ್ಲೂ ತೋರಿಸ್ತೀನಿ ನೋಡಿ ಇದನ್ನ. ಅದು ಟ್ವಿಟರ್ ಬಂದ್ಬಿಟ್ಟು ಈ ತರ ಇದೆ ನೋಡಿ, ಎಕ್ಸ್ ಅಂತ. ಇದು ಟ್ವಿಟರ್ನ ಹೊಸದಾಗಿ ರೀನೇಮ್ ಮಾಡ್ಯಾರೆ, ಅದ್ರ ಹೆಸರು ಎಕ್ಸ್ ಅಂತ ಮಾಡ್ಯಾರ ಈಗ. ಟ್ವಿಟರ್ ಈ ತರ ಇರುತ್ತೆ, ಇದನ್ನ ಡೌನ್ಲೋಡ್ ಮಾಡಿ ಇದ್ರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ. ಡಿಸ್ಕಾರ್ಡ್ ಸಿಂಬಲ್ ಬಂದ್ಬಿಟ್ಟು ಈ ತರ ಇರುತ್ತೆ ಲೋಗೋ, ಅದು ಆ್ಯಪ್ ಐಕಾನು. ಸೊ ಇದನ್ನ ಡೌನ್ಲೋಡ್ ಮಾಡಿ ಇದರಲ್ಲೂ ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವ್ದೆಲ್ಲ ಅಕೌಂಟ್, ನೆಕ್ಸ್ಟ್ ಈಗ ಸದ್ಯಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಅಂದ್ರೆ ಇಷ್ಟು ಸಾಕು ಒಂದು ಕ್ರಿಪ್ಟೋ ಏರ್ ಡ್ರಾಪ್ ಮಾಡಕ್ಕೆ. ಆರಾಮಾಗಿ ನೀವು ಎಲ್ಲಾ ತರದ ಕ್ರಿಪ್ಟೋ ಏರ್ ಡ್ರಾಪ್ ಮಾಡ್ಬೋದು ಇಷ್ಟು ಅಕೌಂಟ್ ಇದ್ರೆ. ನಿಮಗೆ ಯಾವುದೇ ತರದ ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಸಪೋರ್ಟ್ ಗ್ರೂಪ್ಗಳಿದೆ, ಕನ್ನಡದವ್ರಿಗಿದೆ ಸಪ್ರೇಟು, ಬೇರೆ ಲ್ಯಾಂಗ್ವೇಜ್ ಅವರಿಗೂ ಇದೆ ಗ್ರೂಪು. ಸೊ ಅದಕ್ಕೆ ಬಂದ್ಬಿಟ್ಟು ನೀವು ಮೆಸೇಜ್ ಮಾಡಿ, ನಾನು ಯಾವುದೇ ಥರದ ಪ್ರಾಬ್ಲಮ್ ಆದರೆ ಹೆಲ್ಪ್ ಮಾಡ್ತೀನಿ. ಅಡ್ಮಿನ್ಸ್ ಇದ್ದಾರೆ ನಮ್ಮ ಗ್ರೂಪಲ್ಲಿ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೋಡಿ, ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಮತ್ತೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಹೊಸಬ್ರಿದ್ರೆ ಕ್ರಿಪ್ಟೋಗೆ ಅವರಿಗೂ ಶೇರ್ ಮಾಡಿ ಇದು ವಿಡಿಯೋನ. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.